ಇಲ್ಲಿ ನೋಡ್ರಿ ನಮ್ಮ ದೊಡ್ಡ ಹುಡುಗಿ ಬಂದೋಳ್ರಿ. ಇವತ್ತು ಶನಿವಾರ ಅದ, ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ಟಿದ್ದಾಳೆ. ವ್ಯಾನ್ ಬಂದು ಬಿಟ್ಟು ಹೋಗ್ಯದ. ಆಕೆ ಬಂದ ತಕ್ಷಣವೇ ಆಕೆಗೆ ಹೇಳೀನಿ, ಜಲ್ದಿ ಫ್ರೆಶ್ ಆಗಬೇಕಮ್ಮ, ಇವತ್ತು ಥೈಲ್ಯಾಂಡ್ ಫೆಸ್ಟಿವಲಲ್ಲಿ ಹೊರಗಡೆ ಹೋಗೋದ ಅಂತ ಹೇಳಿದ್ದೀನಿ. ಸರಿ ಆಯಿತು ಫ್ರೆಶ್ ಆಗ್ತೀನಿ ಅಂತಗಿಸಿ ಬರ್ತಾಯಿದ್ದಾಳೆ ನೋಡಿರಿ. ಬೇಗ ಬೇಗ ಬಾ ಅಂದರೆ ಹೆಂಗೆ ಸ್ಲೋ ಡ್ಯಾನ್ಸ್ ಮಾಡ್ಕೊಂಡು ಬರ್ಲತ್ತಾಳೆ ನೋಡಿರಿ. ಸೊ ಅದಕ್ಕೆ ಅನ್ಕರೆ ಹೇಳೀನಿ, ಜಲ್ದಿ ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಬಿಟ್ಟು ಹೋಗ್ತೀನಿ ಅಂದಿನಿ. ಅದಕ್ಕೆ ಸರಿ ಅಂತ ಬೇಗ ಬಾತ್ರೂಮಿಗೆ ಬಂದು ಫ್ರೆಶ್ ಆಗ್ಲಕತ್ತಾಳ. ಅದೆಲ್ಲ ಹೋಮ್ವರ್ಕ್ ಎಲ್ಲ ಬಂದಮೇಲೆ ಮಾಡೋಣ ಅಂತಂದಿನಿ. ಸರಿ ಆಯಿತು ಅಂತ ನೋಡಿ ಸಾಬೂನು ಹಚ್ಕೊಂಡು ಮುಖ ಎಲ್ಲ ತೊಗೋತಾ ಇದ್ದಾಳೆ. ಹೇಳಿದ್ದೇನೆ ಸ್ವಲ್ಪ ಹಚ್ಕೋ ಸಾಬೂನು ಮೈಯೆಲ್ಲ ಮಾಡ್ಕೊಂಡು ಕುಂದ್ರಬೇಡ ಅಂತ. ಗುಲ್ಬರ್ಗದಾಗ ಇದು ರೀತಿ ಫೆಸ್ಟಿವಲ್ ಬಂದಿದ್ದು ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಇವಾಗ ಶ್ರಾವಣ ಬಂತು, ಆಮೇಲೆ ನಾಗರ ಪಂಚಮಿ, ರಕ್ಷಾಬಂಧನ ಎಲ್ಲ ಫೆಸ್ಟಿವಲ್ ಇವಾಗ ಒಂದಾದಮೇಲೆ ಒಂದು ಬರ್ತಾ ಇರುತ್ತಲ್ಲ. ಸೊ ಕಲೆಕ್ಷನ್ಗೋಸ್ಕರ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಚೆನ್ನಾಗಿ ಬಂದಿದೆ ಅಂತ ತುಂಬ ಜನ ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದು. ಸೊ ನಾನಿವಾಗ ಒಂದು ಸರ್ತಿ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ್ಬೇಕು, ಇಲ್ಲೋಳು ಚಿಕ್ಕವಳೆ ಅದು ಬಿಟ್ಟು ಆಟ ಆಡ್ತಿದ್ದಾಳೆ, ಅವಳಿಗೆ ಕರ್ಕೊಂಡು ಹೋಗಲ್ಲ. ಸರಿ ಆಯಿತು ಅಂತ ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀವಿ. ನಾನು, ನಮ್ಮ ದೊಡ್ಡ ಹುಡುಗಿ, ನನ್ನ ಮಗಳು ನೋಡಿ ಇಲ್ಲಿ ಬಾಯ್ ಮಾಡ್ತಾಯಿದ್ದಾಳೆ. ಸರಿ ಅಂತ ಬೈಕ್ ಮೇಲೆ ಹೋಗ್ತಾಯಿದ್ದೀವಿ. ಹೋದ್ಮೇಲೆ ನೋಡಬೇಕು ಕಲೆಕ್ಷನ್ ಎಲ್ಲ ಹೇಗಿದೆ, ಯಾವ ರೀತಿ ಹೊಸ ಐಟಮ್ ಬಂದಿದೆ ಅಂತ ನೋಡಬೇಕು. ನಾನಂತೂ ಆದಷ್ಟು ಐಟಮ್ಸ್ ತೊಗೋಬೇಕಂತ ವಿಚಾರ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾಯಿದ್ದೀನಿ. ಮುಂದೆ ನೋಡಬೇಕು ಅಲ್ಲೇನಾಗ್ತದೆ ಏನು ಗೊತ್ತಿಲ್ಲ. ಯಾಕಂದರೆ ರೇಟ್ ನಾವು ಅಂದ್ಕೊಂಡಂಗೆ ಇರಬೇಕಲ್ಲ, ಹೆಚ್ಚು ಇರ್ಬೋದು ಕಡಿಮೆ ಇರ್ಬೋದು. ಸೊ ನೋಡಿ ಇದು ಹೀರಾಪುರ ಸರ್ಕಲ್ ಇದೆ. ಸರ್ಕಲಿಂದ ಮೂವ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ ಬೈಕ್ ಮೇಲೆ. ಸರಿ ಫೈನಲಿ ನಾವು ಅಂದ್ಕೊಂಡಿರುವಂತಹ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಬಂದ್ವಿ. ಡೇಟ್ 11ರಿಂದ 14 ಜುಲೈವರೆಗೂ ಇದೆ. ಸೊ ಎಂಟ್ರೆನ್ಸಲ್ಲಿ ನೋಡಿದೆ ತುಂಬ ಜನ ಬಂದಿದ್ದಾರೆ ಒಳಗಡೆ. ಸೊ ಅಂದರು ಇಲ್ಲಿ ಈ ಕಡೆ ಲೆಫ್ಟ್ ಸೈಡು ಟಿಕೆಟ್ ಇದೆ, 30 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗ್ಬೇಕಂದ್ರು. ಸೊ ಇದು ಔಟ್ ಸೈಡ್ ಇದೆ ನೋಡಿ, ಈ ರೀತಿ ಎಲ್ಲ ಡಿಸೈನು ಎನಿಮಲ್ಸ್ದು, ಈ ರೀತಿ ವಾಟರ್ ಫಾಲ್ದು, ಚಿಕ್ಕದು ಬುದ್ಧಂದು ವಿಗ್ರಹ ಎಲ್ಲ ಹೊರಗಡೆನೇ ಇದೆ ಇದು. ಸೊ ನಾನು ಟಿಕೆಟ್ ತೊಗೊಂಡೆ, 2 ಟಿಕೆಟು 30 ರೂಪಾಯಿ ಕೊಟ್ಟು. ಚಿಕ್ಕವಳಿಗೆ ಟಿಕೆಟ್ ಇಲ್ಲಂತೆ, ಫ್ರೀ ಅಂತೆ. ಸೊ ನಮ್ಮ ಹುಡುಗಿಗೆ ಟಿಕೆಟ್ ಏನು ಕೊಟ್ಟಿಲ್ಲ, ನಾವು 2 ಟಿಕೆಟ್ ಮಾತ್ರ ತೊಗೊಂಡಿದ್ದು, ನಾವು ಮತ್ತು ನನ್ನ ಮನೆಯವರು. ಸರಿ ಅಂತ ಒಳಗಡೆ ಹೋದೆ. ಸೊ ಫರ್ನಿಚರ್ ಐಟಮ್ ತುಂಬಾ ಇದೆ ಅಂತ ಫರ್ನಿಚರ್ ಐಟಮ್ ನೋಡಿ ಫಸ್ಟಿಗೆ ಇದೆ ಫರ್ನಿಚರ್ ಐಟಮ್ಮು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಫರ್ನಿಚರು, ಸೋಫಾ ಆಯಿತು, ಟೇಬಲ್ ಆಯಿತು, ಆಮೇಲೆ ಬೆಡ್ ಆಯಿತು, ತುಂಬಾ ಚೆನ್ನಾಗಿದೆ. ನೋಡಿ ಒಂಥರ ಖುಷಿ ಆಯಿತು. ಆದರೆ ರೇಟ್ ಕೇಳಿದೆ, ರೇಟ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಚಲೋ ಮುಂದೆ ಹೋಗೋಣ ಅಂತ ನಾನು ಮುಂದೆ ಹೋದೆ. ಸೊ ಇಲ್ಲಿ ನೋಡಿ ಬುದ್ಧನ ವಿಗ್ರಹ ಆಯಿತು, ಟ್ರೀ ಆಯಿತು, ಆಮೇಲೆ ಜೋಕಾಲಿ ಎಲ್ಲ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕನೆಕ್ಷನ್ ಅಂತೂ ಕೇಳೋಕ್ಕೆ ಹೋಗಬೇಡ, ಅಷ್ಟು ಚೆನ್ನಾಗಿದೆ. ಸೊ ಜನ ನೋಡಿ ತುಂಬಾ ಜಾಸ್ತಿ ಇದ್ದಾರೆ. ಸೊ ನೋಡೋಕ್ಕೆ ಆಗ್ತಾಯಿಲ್ಲ. ಸರಿ ಅಂತ ಸ್ವಲ್ಪ ಮುಂದುಗಡೆ ಹೋದೆ. ಇಲ್ಲಿ ನೋಡಿ, ಇಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಚಿಕ್ಕದ ರುದ್ರಾಕ್ಷಿ, ದೊಡ್ಡ ರುದ್ರಾಕ್ಷಿ ಇದೆ. ಸರಿ ಅಂತ ಮುಂದುಗಡೆ ಬಂದ್ವಿ. ಇಲ್ಲಿ ಬ್ಯಾಕ್ ಪೇನ್ ಅದು ಇದ್ದರೆ ಇಲ್ಲಿ ಮಲ್ಗೋಕ್ಕೆ ಇದು ಕೊಟ್ಟಿದ್ದಾರೆ, ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಅಲ್ಲಿ ಏನೋ ಹಾಫ್ ಆನ್ ಅವರ್ ಮಲ್ಕೊಂಡಿದ್ರೆ ಬ್ಯಾಕ್ ಪೇನು ಆಮೇಲೆ ನೆಕ್ ಪೇನ್ ಇದ್ದರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ ಅಲ್ಲಿಂದಿಬ್ಬರು. ಸೊ ಅಲ್ಲಿಂದ ಮುಂದೆ ಹೋದೆ, ಬೆಡ್ಶೀಟ್ ನೋಡಿದೆ. ಬೆಡ್ಶೀಟು 600ಗೆ ಒಂದಂತೆ. ಸೊ ಚೆನ್ನಾಗಿದೆ ಡಬಲ್ ಬೆಡ್ಶೀಟು ಅದೆಲ್ಲ. ಸೊ ನಾನು ತೊಗೊಂಡಿಲ್ಲ. ಸೊ ಅಲ್ಲಿ ಮುಂದೆ ಬಂದೆ. ಇಲ್ಲಿ ರಾಧಾಕೃಷ್ಣ ಬುದ್ಧನ ವಿಗ್ರಹ ಅದನ್ನೆಲ್ಲ ಚೆನ್ನಾಗಿ ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಬುದ್ಧನ ವಿಗ್ರಹ ತುಂಬಾ ಚೆನ್ನಾಗಿದೆ, ಯಾವ ರೀತಿ ರೆಡಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿಂದ ಜರ ಮುಂದುಗಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಕಾಟನ್ ಸೀರೆ ರೇಟ್ ನೋಡಿದ್ರೆ 1200 ಹೇಳಿದರು. ಸೊ ಇಲ್ಲ ಬೇಡ ಅಂತ ಸುಮ್ಮನೆ ಬಂದೆ. ಈ ಕಡೆ ಫರ್ನಿಚರ್ ಐಟಮ್ ನೋಡಿದೆ, ಚೇರ್ ಇದ್ದಾವೆ, ಟೇಬಲ್ ಇದೆ. ಈ ಥರ ಹೋಮ್ ಒಳಗೇ ಒಂದು ರೀತಿ ಚಿಕ್ಕದಾಗಿ ಹೋಮ್ ಥರ ಮಾಡಿದ್ದಾರೆ. ಅಲ್ಲಿ ಒಳಗೆಲ್ಲ ಟೇಬಲ್ ಚೇರ್ ಇಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಮಕ್ಕಳು ಆಡ್ತಾ ಇದ್ದಾರೆ. ಇದು ನೋಡಿ ಒಂಥರ ಜೋಕಾಲಿ ಥರ, ಇಲ್ಲೂ ಕೂಡ ಮಕ್ಕಳು ಆಟ ಆಡ್ತಿದ್ದಾರೆ. ನಮ್ಮ ಹುಡುಗಿ ಕೂಡ್ತೀನಿ ಅಂದರೆ ಒಳಗಡೆ ಸರಿ ಹೊರಗಡೆ ಕೂತ್ಕೋ ಅಂತಂದೆ. ಇಲ್ಲಿ ಎಲ್ಲೋ ಕಡೆ ಚೇರ್ ಮೇಲೆ ಕೂರಿಸಿದ್ದೀನಿ ನೋಡಿ. ಏನೋ ಮಕ್ಕಳಿಗೆ ಒಂಥರ ಖುಷಿ.
ಹೊರಗಡೆ ಹೋದರೆ ಅಲ್ಲಿ ಕೂಡಬೇಕು ಇಲ್ಲಿ ಕೂಡಬೇಕಂತ, ಮತ್ತು ಇಲ್ಲಿ ಒಳಗಡೆ ಕೂಡ್ತೀನಿ ಅಂದಳು. ಸರಿ ಕೂತ್ಕೋ ಅಂದೆ. ಸೊ ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ಎಲ್ಲ ಮಕ್ಕಳು ಕೂಡ್ತಾ ಇದ್ದಾರಲ್ಲ, ಸೊ ಹಾಗಾಗಿ ನಾನು ಕೂತ್ಕೊಂಡು. ಸೊ ಇಲ್ಲಿ ನೋಡಿರಿ ಡೈನಿಂಗ್ ಟೇಬಲ್ ಇದೆ, ತುಂಬಾ ಚೆನ್ನಾಗಿದೆ. ಟೇಬಲು, ಸೋಫಾ ಆಯಿತು, ಜೋಕಾಲಿ ಆಯಿತು, ಬೆಡ್ ಆಯಿತು, ಚಿಕ್ಕ ಚಿಕ್ಕ ಮಕ್ಕಳಿಗೋಸ್ಕರ ಚಿಕ್ಕ ಚಿಕ್ಕ ಟೇಬಲ್ ಇದೆ, ಚಿಕ್ಕ ಚಿಕ್ಕ ಚೇರ್ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫರ್ನಿಚರ್ ಅಂತೂ ಐಟಮ್ ಅಂತೂ ಕೇಳಬೇಡಿ. ಸೊ ಅದಕ್ಕೆ ತಕ್ಕಂಗೆ ಅವರು ಪ್ರೈಸ್ ಕೂಡ ಅಷ್ಟೇ ಕಾಸ್ಟ್ಲಿ ಇಟ್ಟಿದ್ದಾರೆ. ಸೊ ನೋಡಿ ಖುಷಿ ಆಯಿತು. ಈ ಥರ ಫರ್ನಿಚರ್ ಅದು ಎಲ್ಲ ವೆರೈಟಿ ಆಗಿರೋದು ಇದು ನೋಡಿ ತುಂಬಾ ಡಿಸೈನ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು ಫರ್ನಿಚರ್ ಐಟಮ್ ಕೂಡ. ಸೊ ನಡಿ ಇದನ್ನೆಲ್ಲ ನೋಡಾಯಿತು, ಸ್ವಲ್ಪ ಮುಂದೆ ಹೋಗೋಣ ಅಂತ ನಾನು ಇಲ್ಲಿಂದನೇ ಮೂವ್ ಆದೆ. ಜನ ನೋಡಿ ಸ್ಯಾಟರ್ಡೆ ಅಂದರೂ ಕೂಡ ಸಿಕ್ಕಾಪಟ್ಟು ರಶ್ ಆಗಿದೆ, ಸ್ವಲ್ಪ ಕೂಡ ಪ್ಲೇಸ್ ಇಲ್ಲ ಒಳಗಡೆ ಹೋಗೋದಕ್ಕೆ. ಸೊ ಇಲ್ಲಿ ಒಳಗಡೆ ಬಂದು ಇದೇನೋ ಧೂಪ್ ಅಂತೆ, ದುಬೈಯಿಂದ ಧೂಪು ವೆರೈಟಿ ಫ್ಲೇವರ್ ಒಳಗಿದೆ ಅಂತೆ. ಸೊ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಸೊ ನಾನು ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ಮುಂದ್ಗಡೆ ನೋಡೋಣ ಬೇರೆ ಏನಾದರೂ ಅಂದ್ಕೊಂಡು ಮುಂದ್ಗಡೆ ಬಂದೆ. ಸೊ ಜನ ಕೋಡಂತೂ ಕೇಳೋಕ್ಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಇದೆ. ಸರಿ ನೋಡೋಣ ಅಂತ ಹಾಗೆ ಜನರ ಮಧ್ಯೆ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದೆ. ಸೊ ಇದು ಎಲ್ಲ ಗರ್ಲ್ಸ್ ಐಟಮ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇಯರಿಂಗ್ಸು ಆಯಿತು, ಸರ ಆಯಿತು, ಕ್ಲಿಪ್ ಆಯಿತು, ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇದೆ ಕಲೆಕ್ಷನು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡಿದೆ ನಾನು ತೊಗೊಳ್ಳೋಣ ಅಂತ, ಆದರೆ ತುಂಬ ಕಾಸ್ಟ್ಲಿ ಇತ್ತು. ಏನು ತೊಗೊಂಡಿದ್ರು 200, 300, 400 ಈ ಥರ ಇತ್ತು. ಸೊ ನಮ್ಮ ಬಜೆಟ್ಗೆ ಅಷ್ಟಾಗಲ್ಲ, ಬೇಡ ಸದ್ಯಗೆ. ಸೊ 100 ಇದ್ರೆ ಪರವಾಗಿಲ್ಲ ಅಂತ ತೊಗೋಬೋದಿತ್ತು. ಸೊ ತೊಗೊಳ್ಳಿಲ್ಲ. ಕಿಚನ್ ಐಟಮ್ ನೋಡಿದೆ, ಸೊ ಅದನ್ನು 150, 200 ಅಂದರು. ಸರಿ ಬೇಡ ಅಂದ್ಕೊಂಡು ಸ್ವಲ್ಪ ಮೂವ್ ಆದೆ. ಅಲ್ಲಿಂದ ಬರ್ತಾ ನೋಡಿದೆ ಮಕ್ಕಳಿಗೋಸ್ಕರ ಏನೋ ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಕೆಳಗಡೆ ನೋಡಿದೆ ಚಿಕ್ಕ ಚಿಕ್ಕ ಐಟಮ್ ಇದೆ, ಅದೆಲ್ಲ ವಾಟ್ರೊಳಗೆ ಹಾಕುವಂಥ ಐಟಮ್ಸು. ಸರಿ ಇದನ್ನು ನೋಡೋಣ ಅಂತ ಹೋದೆ ಹತ್ತಿರ. ಸೊ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಚಿಕ್ಕದು ಗಣೇಶ ಆಯಿತು, ಆನೆ ಆಯಿತು, ಒಂಥರ ಪ್ರಾಣಿಗಳದ್ದು ಎಲ್ಲ ಚೆನ್ನಾಗಿದ್ದಾವೆ. ಸೊ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಸುಮ್ಮನೆ ಆಟ ಆಡುವಾಗ ಮಕ್ಕಳು ಬಾಯಲ್ಲಿ ಹಾಕ್ಕೊಂಡು ಏನಾದರೂ ಆದರೆ ಹೇಗೆ ಅಂತ ನಾನು ಅದ್ರ ಕಡೆ ತೊಗೊಳೋದು ಬೇಡ, ತೊಂದರೆ ದೊಡ್ಡ ಯಾವುದಾರ ಆಟ ಆಡುವಂಥದ್ದು ತೊಗೊಳ್ಳೋಣ ಅಂತ ಅಲ್ಲಿಂದ ಸೀದಾ ಈ ಕಡೆ ಬಂದೆ. ಮುಂದಕ್ಕೆ ನೋಡೋಣ ಬೇರೆ ಏನಿದೆ ಅಂತ. ಸರಿ ನಮ್ಮ ಚಿಕ್ಕ ಹುಡುಗಿ ಅಂತೂ ಅದು ತೊಗೋ ಇದು ತೊಗೋ ಅದು ತೊಗೋ ಅಲ್ತಾ ಇದ್ದಳು. ಯಾಕಂದ್ರೆ ಇನ್ನೊಬ್ಬಳು ಚಿಕ್ಕ ಹುಡುಗಿ ಇದ್ದಾಳಲ್ಲ, ಸೊ ಏನಾದರೂ ಐಟಮ್ ಹೋದರೆ ಅವಳು ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾಳೆ. ಸೊ ಚಿಕ್ಕ ಐಟಮ್ ತೊಗೊಳೋದು ಬೇಡ ಅಂದ್ಕೊಂಡು ಸ್ವಲ್ಪ ಮುಂದೆ ಬಂದೆ. ಸೊ ಇಲ್ಲಿ ಭೀ ಲೇಡೀಸ್ ಐಟಮ್ ಇದೆ. ಎಲ್ಲಿ ಹೋದರೂ ಲೇಡೀಸ್ ಐಟಮ್ ಇದ್ದರೆ ಸಾಕು, ಅಲ್ಲಿ ತುಂಬ ಜನ ರಶ್ ಆಗಿರ್ತಾರೆ. ಸೊ ಇಲ್ಲಿ ನೋಡಿ ಕ್ಲಿಪ್ ಇದೆ, ಚಿಕ್ಕ ಕ್ಲಿಪ್ ಇದೆ. ಒಂಥರ ಗೋಲ್ಡನ್ ಕಲರ್ ಡೈಮಂಡ್ ಥರ ಮುತ್ತು ಹಾಕಿ ಮಾಡಿರುವಂಥ ಕ್ಲಿಪ್ಪು. ಸೊ ಇಲ್ಲಿ ನೋಡಿ ಫುಲ್ ಗೋಲ್ಡನ್ ಕಲರ್ ನೆಕ್ಲೆಸ್ ಇದೆ, ಸರ ಇದೆ, ಅವೆಲ್ಲ ನೋಡಿದೆ, ತುಂಬ ಚೆನ್ನಾಗಿದ್ದವು. ಸೊ ಮುಂದೆ ಬಂದ ಮೇಲೆ ಸೊ ಅಲ್ಲೆಲ್ಲ ರಬ್ಬರ್ ಬ್ಯಾಂಡು, ಕ್ಲಿಪ್ ಇದೆ, ಹೇರ್ ಬ್ಯಾಂಡ್ ಇದೆ. ಸೊ ಇದನ್ನೆಲ್ಲ ನೋಡಿದೆ, ಚೆನ್ನಾಗಿತ್ತು. ಸರಿ ಹಾಗೆ ನೋಡಿ ಮುಂದೆ ಏನಿದೆ ಅಂತ ನೋಡೋಣ ಬಾ ಅಂತ ಕರ್ಕೊಂಡು ಹೋದ್ವಿ. ಸೊ ನಮ್ಮ ಹುಡುಗಿ ತೊಗೊಳ್ಳೋಣ ಅಂದರೆ ಬೇಡಾಗಲ್ಲ ತುಂಬ ಕಾಸ್ಟ್ಲಿ ಇದೆ ಮುಂದೆ ನೋಡೋಣ ಯಾವುದಾದ್ರೂ ಅಂತ ಮುಂದೆ ಕರ್ಕೊಂಡು ಹೋದೆ. ಸೊ ಇಲ್ಲಿ ನೋಡಿದ್ವಿ, ಇದನ್ನು ಕೂಡ ಚೆನ್ನಾಗಿದೆ, ಡೈಮಂಡ್ ಹಾರ ಅಂತೆ. ಸೊ 500 ಅಂತೆ. ಸೊ ಚೆನ್ನಾಗಿದೆ ಕ್ಲಿಪ್ಸು ಅದು ಎಲ್ಲ. ಎಲ್ಲಿ ಹೋದ್ರೂ ಭೀ ನೋಡಿರಿ, ಜಾತ್ರೆ ಹೋಗ್ರಿ, ಮಾಲಿಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ಲೇಡೀಸ್ ಐಟಮ್ ಇದ್ದರೆ ಸಾಕು, ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡಿ. ಜೆಂಟ್ಸ್ ಇದ್ದರೆ ಅಷ್ಟೆಲ್ಲ ರಶ್ ಇರಲ್ಲ. ಇಲ್ಲಿ ನೋಡ್ಬೋದು ಎಲ್ಲ ಫುಲ್ಲು ಗೋಲ್ಡನ್ ಕಲರ್ ಚೈನ್ ಇದೆ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಸರಿ ಮುಂದೆ ಬಂದ್ವಿ. ಇಲ್ಲೆಲ್ಲ ರಬ್ಬರ್ ಬ್ಯಾಂಡು, ಕ್ಲಿಪ್ ಅಂತೂ ನೋಡಲೇಬೇಕು ಸರ್. ನಾನಂತೂ ಒಂದು ಕ್ಲಿಪ್ ತೊಗೊಂಡೆ, 50 ರೂಪೀಸ್ ಒಂದಂತೆ. ಸೊ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸೊ ಇದು ನೋಡಿ ಡ್ರೆಸ್ಸು ನೋಡಿದೆ, ಒಂಥರ ಹೀರೋಯಿನ್ ಡ್ಯಾನ್ಸ್ ಮಾಡೋ ಹಾಕುವಂಥ ಡ್ರೆಸ್ ಇತ್ತು. ರೇಟ್ ಕೇಳಿದೆ 2000 ಅಂತೆ. ಸೊ ಓಕೆ ಅಂತ ಮುಂದೆ ಮೂವ್ ಆದೆ, ನೋಡೋಣ ಅಂತ ಕೇಸಿ. ಮತ್ತು ಬೇರೆ ಏನು ಐಟಮ್ ಇದೆ ಒಳಗಡೆ ಅಂತ ನೋಡಿ ಅವ್ರು ಹಾಕ್ಕೊಂಡಿರೋದು ಡ್ರೆಸ್ಸು. ಸರಿ ಪರ್ಸ್ ಕೇಳಿದೆ, ಪರ್ಸೆಲ್ಲ 200, 150. ಸೊ ನನಗೇನು ಬೇಡ ಅಂತ ಬಂದೆ. ಸೊ ಇಲ್ಲಿ ನೋಡಿ ಐಟಮ್ಸ್ ಏನೋ ಬೆಳೆಯೋದು. ಸೊ ನೋಡಿದೆ, ಇವ್ರು ತೆಗಿತಾ ಇದ್ದಾರಲ್ಲ ಬಾಟಲ್, ಚಿಕ್ಕ ಎಲ್ಲ ಇದೆ ಅವ್ರ ಹತ್ರ. ಸೊ ನಡಿ ಮುಂದೆ ಹೋಗೋಣ ಅಂದೆ. ಇಲ್ಲಿ ನೋಡಿ ಜನ ಕ್ರೌಡ್ ಸಿಕ್ಕಾಪಟ್ಟೆ. ಕೆಳಗಡೆ ಏನೋ ತಿನ್ನೋಕ್ಕಿದೆ ಅಂತ ಹೋದೆ. ಸೊ ಟೀ ಇತ್ತು, 50 ರೂಪೀಸು. ಸರಿ ಫ್ಲೇವರ್ ಇದೇನಂತ ಒಂದು ಟೀ ಕುಡಿದೆ. ಸೊ ಸರಿಯಾಗಿತ್ತು. ಅಲ್ಲಿ ಡ್ರೈ ಫ್ರೂಟ್ಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದೆ ಮುಂದುಗಡೆ.
ನೋಡಿದೆ ಅಕ್ಕವ್ರು ತೊಗೊಳ್ಳೋಣ ಅಂದ್ಕೊಂಡೆ 2000ಗೆ 1 kg ಅಂದರು. ಸೊ ಇಲ್ಲ ನಮ್ಮ ಕಡೆ ಎಲ್ಲ 600ಗೆ 1 kg ಇರುತ್ತೆ, ಎಲ್ಲ ಬೇಡ ಅಂತ ಮುಂದೆ ಬಂದೆ. ಸೊ ಇಲ್ಲಿ ಸ್ಯಾಂಡಲ್ಸ್ ಇದೆ ನೋಡಿ ಲೇಡೀಸು. ಆಮೇಲೆ ಇದು 5G ಫೋಟೋಸು. ಅಲ್ಲಿಂದ ಜರ ಮುಂದ್ಗಡೆ ಬಂದರೆ ಮತ್ತು ಸ್ಯಾಂಡಲ್ಸು ಎಲ್ಲ 700 ಅಂತೆ ಸ್ಯಾಂಡಲ್ಸು. ಸೊ ಇಲ್ಲಿ ಸೀರೆ ಇದೆ ನೋಡಿ, ಕಾಟನ್ ಸೀರೆ ಅಂತೆ. ಆ ಕಾಟನ್ ಸೀರೆನೂ ವೆರೈಟಿ ಇದೆ, ಚೆನ್ನಾಗಿದೆ. 1000 ರುಪೀಸ್ ಸ್ಯಾರಿ ಅಂತೆ. ಸೊ ಸರಿ ಒಂದು ಬೆಡ್ಶೀಟ್ ನೋಡೋಣ ತೊಗೊಳ್ಳೋಣ ಅಂತ ಕೇಳಿದೆ. ನೋಡೋಣ 1000 ರೂಪಾಯಿ ಇದ್ದರೆ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಕೇಳಿದೆ ರೇಟೆಲ್ಲ, ಅವ್ರು 2000 ಹೇಳಿದ್ರು ಬೆಡ್ಶೀಟು. ಸೊ 2000 ಎಲ್ಲ ಬೇಡ ನಡೆ ಅಂತ ಮುಂದ್ಗಡೆ ಬಂದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳದೆಲ್ಲ ತಿಂಡಿ ಇದೆ ನೋಡಿ, ಇಲ್ಲಿ ಚಾಕ್ಲೇಟ್ ಇದೆ, ಲಾಲಿಪಾಪ್ ಇದೆ, ಆಮೇಲೆ ಸ್ವೀಟ್ ಕೂಡ ಇದೆ ನೋಡಿ. ಬಾಕ್ಸ್ ಒಳಗೆ ಹಾಕಿದ್ದಾರೆ, ಪ್ಲೇಟ್ ಒಳಗೆ ಇಟ್ಟಿದ್ದಾರೆ. ಟೇಸ್ಟ್ ಮಾಡೋಕ್ಕೂ ಸ್ವಲ್ಪ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ಮೈದಾ ಐಟಮಿಂದಲೇ ಮಾಡಿದ್ದು. ಸೊ ನನಗಷ್ಟು ಇಷ್ಟ ಆಗಿಲ್ಲ, ಸರಿ ಅಂತ ಒಂದು ಚಾಕ್ಲೇಟ್ ತೊಗೊಂಡೆ. ಅವಳಿಗೋಸ್ಕರ ಅವಳು ಹಾಗೆ ತಿನ್ಕೋತಾನೆ ಬರ್ತಾಯಿದ್ದಾಳೆ. ಸೊ ಮುಂದ್ಗಡೆ ಬಂದೆ. ಸೊ ಇಲ್ಲಿ ಬೆಡ್ಶೀಟು, ಚಾಪೆ ಥರ ಇದೆ, ಅವೆಲ್ಲ ಇದ್ದಾವೆ. ಸೊ ಅವನು ನೋಡಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಹಲ್ವಾ ಅಂತೆ, ವೆರೈಟಿ ಫ್ಲೇವರ್ ಒಳಗಿದೆ, ಬೇರೆ ಟೇಸ್ಟ್ ಒಳಗಿದೆ. ಸೊ ಚೆನ್ನಾಗಿದೆ. ಇದನ್ನು ಕೂಡ ನೋಡಿದೆ. ಸೊ ಅಲ್ಲಿಂದ ಮುಂದೆ ಬಂದೆ. ಇದೊಂದು ಐಸ್ ಕೂಲಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ, 300 ಅಂತೆ. ಸರಿ ಇರಲಿ ಅಂತ ಒಂದು ತೊಗೊಂಡೆ. ಸೊ ಅಲ್ಲಿಂದ ಮುಂದ್ಗಡೆ ಬಂದೆ. ಇಲ್ಲಿ ಮುಂದ್ಗಡೆ ಬಂದಮೇಲೆ ಎಲ್ಲ ಸ್ವಲ್ಪ ಕಿಚನ್ ಐಟಮ್ಸ್ಗಳು ಇದ್ದಾವೆ, ಅವನು ಕೂಡ ಚೆನ್ನಾಗಿದ್ದಾವೆ, ತೊಗೋಬೋದು, ಹಾಗೇನಿಲ್ಲ. ಸೊ ಟಾಪ್ ನೋಡೋಣ ಅಂತ ಬಂದೆ. ಎಲ್ಲ ಟಾಪ್ಗಳು ವೆರೈಟಿ ಕಾಟನ್ ಟಾಪ್ ಇದೆ. ಆಮೇಲೆ ಡಿಸೈನ್ ಅಂತೂ ಬೇರೆನೇ ಇದೆ, ನಾನು ನೋಡಿದೆ. ಸೊ ಸರಿ ನಾನು ಅದಕ್ಕೆ ತೊಗೊಳ್ಳಿಲ್ಲ. ಸ್ವಲ್ಪ ಮುಂದೆ ಬಂದೆ, ಇಯರಿಂಗ್ಸು ಅದು ಇದ್ದಾವೆ. ಸೊ ಅಲ್ಲಿ ಬಂದು ನೋಡಿದೆ, ಅಷ್ಟು ನನಗಿಷ್ಟ ಆಗಿಲ್ಲ, ಸರಿ ಅಂತ ಇದ್ರಕ್ಕೆ ಮುಂದೆ ಬಂದೆ. ಸೊ ಎಲ್ಲ ಡ್ರೆಸ್ ನೋಡಿದೆ, ಎಲ್ಲ ಕಾಟನ್ ಡ್ರೆಸ್ಸು, ಎಲ್ಲ ಡ್ರೆಸ್ಸು 1200 ನಾನು ನೋಡಿದೆ. 1200 ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಆಮೇಲೆ ಬಟ್ಟೆ ಕೂಡ ಫುಲ್ ಸಾಫ್ಟ್ ಇದೆ. ಸೊ ಸರಿ ಅಂತ ಸ್ವಲ್ಪ ಮುಂದೆ ಮತ್ತೇನಿದೆ ವೆರೈಟಿ ಅಂತ ನೋಡಿದೆ. ಜನ ತೊಗೋತಾ ಇದ್ದಾರೆ, ಆದರೂ ಪರವಾಗಿಲ್ಲ. ಅಲ್ಲಿಂದ ಮುಂದೆ ಬಂದೆ. ಇಲ್ಲಿ ನೋಡಿ ಟಾಪ್ ಇದ್ದಾವೆ, ಚೆನ್ನಾಗಿದ್ದಾವೆ ಟಾಪ್ನು. ಆಮೇಲೆ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಮುಂದೆ ಬಂದೆ. ಸೊ ಬ್ಯಾಂಗಲ್ಸ್ ಚೆನ್ನಾಗಿದೆ, 100 ರುಪೀಸ್ ಅಂತೆ. ಬ್ಯಾಂಗಲ್ಸ್ ಆಯಿತು, ಮತ್ತು ಸರ ಆಯಿತು, ಇಲ್ಲಿದೆ. ಸೊ ಪರವಾಗಿಲ್ಲ, ಒಂದು ಇರಲಿ ಅಂತ ಒಂದು ಸರ ತೊಗೊಂಡೆ, ಒಂದು ಬ್ಯಾಂಗಲ್ಸ್ ತೊಗೊಂಡೆ, ಚೆನ್ನಾಗಿದ್ದಾವೆ. ಹುಡುಗಿಗೆ ಒಂದು ತೋರಿಸ್ಕೊಳ್ಳೋಣ ತೊಗೊಂಡೆ. ಸರಿ ಖುಷಿ ಆಯಿತು, ಅವಳಿಗೂ ತೊಗೊಂಡಿದ್ದಕ್ಕೆ ನನಗೂ ಖುಷಿ ಆಯಿತು. ಸರಿ ನೋಡೋಣ ಅಂತ ಮತ್ತೆ ಮುಂದೆ ಹೋದ್ವಿ. ಏನಾದರೂ ಬೇರೆ ಇದೆನಾ ಅಂತ ಅಂದ್ಕೊಂಡು ಮುಂದೆ ಹೋದೆವು. ಸೊ ಇಲ್ಲಿ ನೋಡಿ ಇದು ಫುಡ್ ಅಂದರೆ ವಿತೌಟ್ ಆಯಿಲ್ ಫುಡ್. ಸೊ ಇದು ಮಕ್ಕಳಿಗೆ ಗೇಮ್ ಆಡೋಂಥವು, ಗೇಮ್ ಐಟಮ್ಸು, ಅದು ಚೆನ್ನಾಗಿದ್ದಾವೆ, ವೆರೈಟಿ ಇದೆ ಇದರಲ್ಲೂ ಕೂಡ. ಇದು ನೋಡಿದೆ, ವಿತೌಟ್ ಆಯಿಲ್ ಫುಡ್ ಇದೆ, ಅಷ್ಟೇನು ಟೇಸ್ಟ್ ಹತ್ತಲಿಲ್ಲ ನನಗೆ, ನಾನು ತಿಂದೆ. ಸರಿ ಅಂತ ಮುಂದೆ ಬಂದೆ. ಸೊ ಈ ಕಡೆ ಮುಂದೆ ಬಂದ ತಕ್ಷಣ ಪ್ಲೇಟ್ಸ್ ಇದೆ, ಪ್ಲೇಟ್ಸು, ಬೌಲು ಇದೆ, ಡಿಸೈನ್ ಆಗಿರುವಂಥ. ಯಾರಾದರೂ ಮನೆಗೆ ಬಂದರೆ ಗೆಸ್ಟ್ ಬಂದಾಗ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದ್ದಾವೆ, ಅದು ಕೂಡ ವೆರೈಟಿ ಇದೆ. ಸೊ ನೋಡಿ ಖುಷಿ ಆಯಿತು. ಇಲ್ಲೂ ಕೂಡ ತುಂಬ ಜನನೇ ಇದ್ದರು ಒಳಗಡೆ, ಅಷ್ಟು ಕರೆಕ್ಟಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸರಿ ಅಂತ ಮುಂದೆ ಬಂದ್ವಿ. ಸೊ ಇಲ್ಲಿ ಕೊಬ್ಬರಿದು ಬೇಕ್ರಿ ಐಟಮ್, ಕೊಬ್ಬರಿದು, ಐಸ್ ಕ್ರೀಮ್ದು, ಆಮೇಲೆ ಎಲ್ಲ ಕರೆದಿರೋ ಪದಾರ್ಥಗಳು, ಅವಲಕ್ಕಿ, ಒಂಥರ ಬಟಾಣಿ, ಶೇವಾ, ಏನೋ ಟೇಸ್ಟ್ ಮಾಡೋಕ್ಕೂ ಕೊಡ್ತಿದ್ದಾರೆ, ಚೆನ್ನಾಗಿದ್ದಾವೆ. ಕರೆದಿದ್ದ ಐಟಮ್ ಒಳಗೆ ಜಾಸ್ತಿ ಆಯಿಲ್ ಇರಲಿಲ್ಲ, ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಾಡಿದೆ ನಾನು. ಸರಿ ಅಂತ ಮುಂದೆ ಹೋಗೋಣ, ಮುಂದೆ ಏನಿದೆ ಮತ್ತೆ ಅಂತ ನೋಡ್ಕೊಂಡು ಹೋದೆ. ಜನ ಇದ್ದಾರೆ ಸಿಕ್ಕಾಪಟ್ಟೆ, ಎಲ್ಲ ಕಡೆ ಜನ ಇದ್ದಾರೆ, ನೋಡೋಕ್ಕೆ ಆಗ್ತಾಯಿಲ್ಲ ಸರಿಯಾಗಿ. ಸೊ ಟೇಸ್ಟ್ ಮಾಡ್ಕೊಂಡು ನೋಡಿ ಕೊಡ್ತಾ ಇದ್ದಾರೆ. ಇಲ್ಲಿ ವೆರೈಟಿ ಫ್ಲೇವರ್ ಐಸ್ ಕ್ರೀಮ್ ಇದೆ, ಯಾವುದು ತೊಗೊಳ್ಳಿ 100. ಸೊ ಇಲ್ಲಿ ಸೋಪ್ ಅಂತೆ ಕೊಟ್ಟರು, ನಾನು ಕೂಡ ಕೊಟ್ಟರು, ತಿಂದೆ, ಚೆನ್ನಾಗಿದೆ ಒಂದು ರೀತಿ ಫ್ಲೇವರ್ಸ್. ನಾನು ಸರಿ ಅಂತ ಮುಂದೆ ಬಂದೆ. ಸೊ ಇಲ್ಲಿ ಐಸ್ ಕ್ರೀಮ್ ನೋಡಿದೆ. ಸರಿ ಐಸ್ ಕ್ರೀಮ್ ತಿಂದ್ರಾಯಿತು, ಇಬ್ಬರು ಒಂದೊಂದು ಅಂತ ಅಂದ್ಕೊಂಡೆವು. ಸೊ ಅವಳು ಕುಲ್ಫಿ ಐಸ್ ಕ್ರೀಮ್ ಅಂದರು, ನಾನು ಕೂಡ ಸರಿ ಅಂತ ಕುಲ್ಫಿ ಐಸ್ ಕ್ರೀಮ್ ತೊಂದರಾಯ್ತು ಅಂತ 2 ಕುಲ್ಫಿ ಐಸ್ ಕ್ರೀಮ್ ತೊಗೊಂಡ್ವಿ. ಅವಳೊಂದು ನಾನೊಂದು, ಸರಿ ಅಂತ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ತಿಂದ್ವಿ, ಯಾಕಂದರೆ ಒಳಗಡೆ ತುಂಬ ಜನ
ನಿಂದ್ರೋಕ್ಕೂ ಆಗ್ತಾಯಿಲ್ಲ, ತಿನ್ನೋಕ್ಕಾಗಲ್ಲ ಅಂತ ಹೊರಗಡೆ ಬಂದ್ವಿ. ಇಲ್ಲಿ ಚೇರ್ ಇತ್ತು ಸರಿ ಅಂತ ಅವಳೊಂದು ಚೇರ್ ಮೇಲೆ ಕೂತ್ಕೊಂಡ್ಳು, ನಾನೊಂದು ಚೇರ್ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ತಿಂದಮೇಲೆ ಮನೆಗೆ ಹೋದ್ರೆ ಆಯಿತು ಸಾಕು, ಸಿಕ್ಕಾಪಟ್ಟೆ ಒಳಗಡೆ ಕೂಡೋದಾಗಲ್ಲ ಅಂದೆ. ನಂದು ಐಸ್ ಕ್ರೀಮ್ ಮುಗಿತು, ಅವಳು ಇನ್ನೂ ತಿಂತಾನೇ ಇದ್ದಾಳೆ. ಸೊ ಐಸ್ ಕ್ರೀಮ್ ಕೂಡ ಚೆನ್ನಾಗಿತ್ತು, ಏನು ಸೋರಿಲ್ಲ ಏನಿಲ್ಲ ನೋಡಿ, ತುಂಬಾ ಗಟ್ಟಿಯಾಗಿತ್ತು. ಆಮೇಲೆ ಒಳಗಡೆ ಫ್ರೂಟ್ಸ್ ಕೂಡ ಸಿಕ್ಕಾಪಟ್ಟೆ ಇದ್ವು. ಸರಿ ಅಂತ ಬೈಕ್ ಮೇಲೆ ಕುಂತು ಮನೆಗೆ ಹೋಗೋಣ ಅಂತ ಕೇಸಿ ರೆಡಿ ಆದ್ವಿ. ಸೊ 4 ಗಂಟೆಗೆ ಮನೆಗೆ ಬಿಟ್ಟು 4:30 ರೀಚ್ ಆದಮೇಲೆ ಇವಾಗ ನೋಡಿ 7 ಗಂಟೆ ಆಗ್ತಾಯಿದೆ. ಸೊ ಮನೆಗೆ ಹೋಗ್ತಾಯಿದ್ವಿ. ನಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.